ನನಗೆ ದೃಢವಾದ ಒಂದೇ ವಿಶ್ವಾಸ ಇದೆ, ಸೋಮಣ್ಣನ ನಾಲಿಗೆಗೆ ಸೋಮಣ್ಣನ ಬೈಗಳಿಗೆ ಎದುರ್ಕೊಂಡು ನನ್ನ ಬಲಿ ಹಾಕಿರಿ ಯಡಿಯೂರಪ್ಪ ಅಂತ. ಅವನೇನು ಬಾಯಿಗೆ ಬಂದಂಗೆ ಬೈಕೊಂಬರ್ತಿದ್ರು ಸೋಮಣ್ಣ ಸೋತ್ ಮೇಲೆ, ಅಪ್ಪ ಮಕ್ಳು ಹಿಂಗೆ ಮಾಡಿರು ಹಂಗೆ ಮಾಡಿರು ಅಂತ. ಆ ಬೈಗಳಿಗೆ ಎದುರ್ಕೊಂಡು ಆ ಬೈಗಳಿಲ್ದಂಗೆ ಮಾಡ್ಕೋಬೇಕು, ನಮ್ಗೆ ಯಾಕೆ ಟೆನ್ಷನ್ ಅಂತ ಇವತ್ತು ನಮ್ಮನ್ನು ಬಲಿ ಹಾಕಿದ್ದಾರೆ. ನನ್ಗೆ ಆ ಫೀಲಿಂಗ್ ಇದೆ. ಕೊಡ್ಬಾರ್ದು, ಅದೇ ನಮ್ಗೆ ಇಷ್ಟ. ಸ್ಟ್ರೈಟ್ ಆಗಿ ಅದೇ ಸರ್, ನಾವು ನೆಮ್ಮದಿಯಾಗಿರೋಣ ಅಂತ ಸುಮ್ಮನಾಗಿರ್ಬೋದು. ನಮ್ಗೆ ಅನ್ನಿಸ್ಕೊಂಡು ಏನಾಗಬೇಕು, ಇನ್ನೊಬ್ರು ಕಟ್ಕೊಂಡು ಮಾಧುಸ್ವಾಮಿ ಕಟ್ಕೊಂಡೇನು ಈಶ್ವರಪ್ಪ ಕಟ್ಕೊಂಡೇನು ಅನ್ನೋದು ಭಾವನೆ ಬಂದಿರ್ಬೋದು. ಅದು ಬಂದಾಗ ಅಪ್ಪ ಮಕ್ಳು ಇಬ್ಬರದೇ ಹಿತಾಸಕ್ತಿ ಬಂತು ಅನ್ನೋದು ಈಶ್ವರಪ್ಪ ಅನಿಸ್ದಂಗೆ ನೋಡೋರ್ಗೆ ಅನ್ಸುತ್ತೆ ಅಂತ ಹೇಳಿದ್ದು. ನಾವು ನೆಮ್ಮದಿ ಇದ್ರೆ ಸಾಕು ಅಂದ್ಕೊಂಡಿರ್ಬೋದು. ಬಟ್ ಪಾಲಿಟಿಕ್ಸಲ್ಲಿ ಲೀಡ್ರ್ ಹಂಗೆ ಅಂದ್ಕೋಬಾರ್ದು. ನಾನು ನೆಮ್ಮದಿ ಇದ್ರೆ ಸಾಕು ಅಂತ ರಾಜಿ ಆದರೆ ನಮ್ಮನ್ನು ನಂಬ್ಕೊಂಡವ್ರ ಗತಿ ಏನು? ಒಂದು ಸಣ್ಣ ಉದಾಹರಣೆ ಹೇಳ್ರಿ. ಅವನು ಯಾರನ್ನ ಕರೆದು ಇವತ್ತು ರಾಜಣ್ಣ ಎದುರಿಗೆ ನಾವು ಮಧುಗಿರಿ ನಿಲ್ಲಿಸ್ಬಿಟ್ಟು ಅಮಾಯಕನ್ನ ಎಲ್ಲೋಗ್ಬೇಕ್ರಿ ಆಗ ಅವ್ರ ಎದುರಿಗೆ ಹೋದ್ರು ನಮ್ಮ MP ನಿಂತ್ಕೊಂಡು ರಾಜಣ್ಣಂಗೆ ಓಟ್ ಕೊಡಿ ಅಂತ ಕ್ಯಾನ್ವಾಸ್ ಮಾಡಿದ್ರು BJP. ಇವತ್ತು ಅವ್ರ ಮಾತು ಜಿಲ್ಲೆ ನಡೆಯುತ್ತೆ ಅಂದರೆ ಆತ್ಮಸಾಕ್ಷಿ ಆದ್ರೆ ಹೆಂಗೆ ಹೋಗುತ್ರಿ? MLCಗೆ ಯಾರನ್ನ ಹುಡುಗಂದು ಬೆಂಗಳೂರಿಂದ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡೋದು ಮಾಡಲಿಲ್ಲ, ಸೋತ. ಅವನು 10 ಪೇಜ್ ಬರ್ಕೊಟ್ಟ ಪಾರ್ಟರ್ಗೆ ಇಂತಿಂತರೇ ದ್ರೋಹ ಮಾಡಿರು ಅಂತ. ಏನಿಲ್ಲ, ಅವರೇನು ದೊಡ್ಡವ್ರು. ಇವತ್ತು ನಾವು ನಿಷ್ಠಾವಂತರಾಗಿ ಪಕ್ಷಕ್ಕೆ ದುಡಿದವರೇ ಲೆಕ್ಕಕ್ಕಿಲ್ಲ ಅಂದರೆ ಯಾಕೆ ನೋವಾಗಲ್ಲ ಮನ್ಸಿಗೆ? ನೀವೇ ಹೇಳ್ರಿ. ನಾವೇನು ಪಾರ್ಲಿಮೆಂಟಿಗೆ ಕೊಡು, ಮಂತ್ರಿ ಮಾಡು ಅಲ್ಲ, ಬಟ್ ಎಲ್ಲರೂ ಗೌರವಯುತವಾಗಿ ವರ್ತಿಸ್ತಿದ್ರೆ ಹೆಂಗೆ? ಬಾಧಿಸುತ್ತಲ್ವಾ? ನಮ್ದವರೇ ನಮ್ಗೆ ಹಿಂಗೆ ಕೈ ಕೊಡ್ತಾವ್ರಲ್ಲಪ್ಪ ಅನ್ನೋದಷ್ಟೇ ನಮ್ದು. ಯಾರನ್ನ ಹಚ್ಕೊಂಡು ನನಗೆ ದೃಢವಾದ ಒಂದೇ ವಿಶ್ವಾಸ ಇದೆ, ಸೋಮಣ್ಣನ ನಾಲಿಗೆಗೆ ಸೋಮಣ್ಣನ ಬೈಗಳಿಗೆ ಎದುರ್ಕೊಂಡು ನನ್ನ ಬಲಿ ಹಾಕಿರಿ ಯಡಿಯೂರಪ್ಪ ಅಂತ. ಅವನೇನು ಬಾಯಿಗೆ ಬಂದಂಗೆ ಬೈಕೊಂಬರ್ತಿದ್ರು ಸೋಮಣ್ಣ ಸೋತ್ ಮೇಲೆ, ಅಪ್ಪ ಮಕ್ಳು ಹಿಂಗೆ ಮಾಡಿರು ಹಂಗೆ ಮಾಡಿರು ಅಂತ. ಆ ಬೈಗಳಿಗೆ ಎದುರ್ಕೊಂಡು ಆ ಬೈಗಳಿಲ್ದಂಗೆ ಮಾಡ್ಕೋಬೇಕು, ನಮ್ಗೆ ಯಾಕೆ ಟೆನ್ಷನ್ ಅಂತ ಇವತ್ತು ನಮ್ಮನ್ನು ಬಲಿ ಹಾಕಿದ್ದಾರೆ. ನನ್ಗೆ ಆ ಫೀಲಿಂಗ್ ಇದೆ. ಕೊಡ್ಬಾರ್ದು, ಅದೇ ನಮ್ಗೆ ಇಷ್ಟ. ಸ್ಟ್ರೈಟ್ ಆಗಿ ಅದೇ ಸರ್, ನಾವು ನೆಮ್ಮದಿಯಾಗಿರೋಣ ಅಂತ ಸುಮ್ಮನಾಗಿರ್ಬೋದು. ನಮ್ಗೆ ಅನ್ನಿಸ್ಕೊಂಡು ಏನಾಗಬೇಕು, ಇನ್ನೊಬ್ರು ಕಟ್ಕೊಂಡು ಮಾಧುಸ್ವಾಮಿ ಕಟ್ಕೊಂಡೇನು ಈಶ್ವರಪ್ಪ ಕಟ್ಕೊಂಡೇನು ಅನ್ನೋದು ಭಾವನೆ ಬಂದಿರ್ಬೋದು. ಅದು ಬಂದಾಗ ಅಪ್ಪ ಮಕ್ಳು ಇಬ್ಬರದೇ ಹಿತಾಸಕ್ತಿ ಬಂತು ಅನ್ನೋದು ಈಶ್ವರಪ್ಪ ಅನಿಸ್ದಂಗೆ ನೋಡೋರ್ಗೆ ಅನ್ಸುತ್ತೆ ಅಂತ ಹೇಳಿದ್ದು. ನಾವು ನೆಮ್ಮದಿ ಇದ್ರೆ ಸಾಕು ಅಂದ್ಕೊಂಡಿರ್ಬೋದು. ಬಟ್ ಪಾಲಿಟಿಕ್ಸಲ್ಲಿ ಲೀಡ್ರ್ ಹಂಗೆ ಅಂದ್ಕೋಬಾರ್ದು. ನಾನು ನೆಮ್ಮದಿ ಇದ್ರೆ ಸಾಕು ಅಂತ ರಾಜಿ ಆದರೆ ನಮ್ಮನ್ನು ನಂಬ್ಕೊಂಡವ್ರ ಗತಿ ಏನು? ಒಂದು ಸಣ್ಣ ಉದಾಹರಣೆ ಹೇಳ್ರಿ. ಅವನು ಯಾರನ್ನ ಕರೆದು ಇವತ್ತು ರಾಜಣ್ಣ ಎದುರಿಗೆ ನಾವು ಮಧುಗಿರಿ ನಿಲ್ಲಿಸ್ಬಿಟ್ಟು ಅಮಾಯಕನ್ನ ಎಲ್ಲೋಗ್ಬೇಕ್ರಿ ಆಗ ಅವ್ರ ಎದುರಿಗೆ ಹೋದ್ರು ನಮ್ಮ MP ನಿಂತ್ಕೊಂಡು ರಾಜಣ್ಣಂಗೆ ಓಟ್ ಕೊಡಿ ಅಂತ ಕ್ಯಾನ್ವಾಸ್ ಮಾಡಿದ್ರು BJP. ಇವತ್ತು ಅವ್ರ ಮಾತು ಜಿಲ್ಲೆ ನಡೆಯುತ್ತೆ ಅಂದರೆ ಆತ್ಮಸಾಕ್ಷಿ ಆದ್ರೆ ಹೆಂಗೆ ಹೋಗುತ್ರಿ? MLCಗೆ ಯಾರನ್ನ ಹುಡುಗಂದು ಬೆಂಗಳೂರಿಂದ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡೋದು ಮಾಡಲಿಲ್ಲ, ಸೋತ. ಅವನು 10 ಪೇಜ್ ಬರ್ಕೊಟ್ಟ ಪಾರ್ಟರ್ಗೆ ಇಂತಿಂತರೇ ದ್ರೋಹ ಮಾಡಿರು ಅಂತ. ಏನಿಲ್ಲ, ಅವರೇನು ದೊಡ್ಡವ್ರು. ಇವತ್ತು ನಾವು ನಿಷ್ಠಾವಂತರಾಗಿ ಪಕ್ಷಕ್ಕೆ ದುಡಿದವರೇ ಲೆಕ್ಕಕ್ಕಿಲ್ಲ ಅಂದರೆ ಯಾಕೆ ನೋವಾಗಲ್ಲ ಮನ್ಸಿಗೆ? ನೀವೇ ಹೇಳ್ರಿ. ನಾವೇನು ಪಾರ್ಲಿಮೆಂಟಿಗೆ ಕೊಡು, ಮಂತ್ರಿ ಮಾಡು ಅಲ್ಲ, ಬಟ್ ಎಲ್ಲರೂ ಗೌರವಯುತವಾಗಿ ವರ್ತಿಸ್ತಿದ್ರೆ ಹೆಂಗೆ? ಬಾಧಿಸುತ್ತಲ್ವಾ? ನಮ್ದವರೇ ನಮ್ಗೆ ಹಿಂಗೆ ಕೈ ಕೊಡ್ತಾವ್ರಲ್ಲಪ್ಪ ಅನ್ನೋದಷ್ಟೇ ನಮ್ದು. ಯಾರನ್ನ ಹಚ್ಕೊಂಡು